ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಿರಿ ಸಿಗುತ್ತಿದ್ದಂತೆ ಜೇವರ್ಗಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅವರ ಅಪಾರ ಅಭಿಮಾನಿಗಳ ಬಳಗ ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಮುಖಂಡರಾದ ರಾಜಶೇಖರ್ ಸಿರಿ ಅವರು ಮಾತನಾಡಿ, ಸತತ 3 ಬಾರಿ ಗೆಲುವನ್ನು ದಾಖಲಿಸುವ ಮೂಲಕ ಪ್ರಸ್ತುತ ರಾಜ್ಯ ರಾಜಕಾರಣದ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಜೇವರ್ಗಿ ಕ್ಷೇತ್ರದ ಜನತೆಯ ಆಶೀರ್ವಾದಕ್ಕೂ ದೊರಕಿದೆ. ಶಾಸಕರಾಗಿ ಕ್ಷೇತ್ರವನ್ನು ಪ್ರಗತಿಯತ್ತ ಮುನ್ನಡೆಸಿದ್ದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುವುದು ಜೇವರ್ಗಿ ತಾಲೂಕಿಗೆ ಸಿಕ್ಕ ದೊಡ್ಡ ಗೌರವ ಎಂದು ಬಣ್ಣಿಸಿರುವ ನಾಯಕರು ಅವರಿಗೆ ಅಭಿನಂದನೆಗಳ ಸುರಿಮಳೆಗೈದಿದ್ದಾರೆ. ಸಚಿವ ಸ್ಥಾನ ಅಲಂಕರಿಸಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ಜೇವರ್ಗಿ ಕ್ಷೇತ್ರ ಹಾಗೂ ಇಡೀ ಜಿಲ್ಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ಎಂದು ತಾಲೂಕಿನ ಜನರು ಹಾರೈಸಿದ್ದಾರೆ. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ಸತತವಾಗಿ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಜೇವರ್ಗಿ ಮತಕ್ಷೇತ್ರಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿಯಾಗಿತ್ತು. ಮೊದಲು ಹೋದ ಸಲ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕೋದಂತ ಭಾಳ ಆಸೆ ಇತ್ತು. ಅದನ್ನು ಕೂಡ ನೂತನ ಈಗ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ದೊರಕಿದೆ. ತಾವು ಏನು ಹೇಳಕ್ಕೆ ಬಯಸ್ತೀರಿ ಜೇವರ್ಗಿ ಮತಕ್ಷೇತ್ರದ ಮತ್ತು ಶಾಸಕರು? ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದಿಂದ ಸತತವಾಗಿ 3ನೇ ಬಾರಿ ಪ್ರಚಂಡ ಗೆಲುವಿನ ಮುಖಾಂತರ ದಾಖಲೆಯನ್ನು ಬರೆದಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮತ್ತು ಈಗ ತಾನೇ ಪ್ರಮಾಣವಚನ ಸ್ವೀಕರಿಸಿ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಪಡೆದಿರತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಂತ್ರಿಯಾಗಿರೋದು ಭಾಳಷ್ಟು ಸಂತೋಷದಾಯಕ ವಿಷಯ. ಯಾಕಂದರೆ ಈ ಕ್ಷೇತ್ರ ವಿಶೇಷವಾದ ಕ್ಷೇತ್ರ, ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ದಿವಂಗತ ಧರ್ಮಸಿಂಗ್ ಸಾಹೇಬರು ಈ ರಾಜ್ಯದಲ್ಲಿ ಅನೇಕ ವಿವಿಧ ಇಲಾಖೆಯ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ, KPCC ಅಧ್ಯಕ್ಷರಾಗಿ, ಕೊನೆಗೆ ಮುಖ್ಯಮಂತ್ರಿಯಾಗಿ ಮತ್ತು ಲೋಕಸಭಾ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನವನ್ನು ಮುಂದುವರಿಸಿ ತಮ್ಮ ಮಗನಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಶಾಸಕರಾಗಿ ಈಗ 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ಆದರೆ 2018, 23 ಮತ್ತು ಅನೇಕ ಬಾರಿ ಅವಕಾಶಗಳು ಸಿಗಲಿಲ್ಲ. ಈ ಬಾರಿ ಏನು ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರೋದು ಭಾಳಷ್ಟು ನಮ್ಮ ಇಡೀ ಮತಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಧರ್ಮಸಿಂಗ್ ಸಾಹೇಬರ ಅಭಿಮಾನಿಗಳಿಗೆ ಮತ್ತು ಅಜಯ್ ಸಿಂಗ್ ಅವರ ಅಭಿಮಾನಿಗಳಿಗೆ ಸಂತೋಷವನ್ನು ತಂದಿದೆ. ಮತ್ತು ವಿಶೇಷವಾಗಿ ಸಚಿವ ಸ್ಥಾನ ಸಿಗೋದ್ರೊತ್ತಿಗೆ ಮತ್ತು ಮುಂದಿನ ಅವಕಾಶಗಳು ಕೂಡ ಒಳ್ಳೆಯ ಖಾತೆಯನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಹೈಕಮಾಂಡ್ ನಿರ್ಧರಿಸಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಪ್ರಸ್ತುತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಮತ್ತು ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಒಳಗೊಂಡು ಎಲ್ಲ ಹೈಕಮಾಂಡ್ ನಾಯಕರಿಗೆ, ರಾಹುಲ್ ಗಾಂಧಿ ಹಿಡಿದು ಎಲ್ಲ ನಾಯಕರಿಗೆ ನಾನು ಮತಕ್ಷೇತ್ರ ಪರವಾಗಿ ವಂದನೆ ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ. ಈಗಾಗಲೇ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿರಿ ಸೌಕರ್ಯ ಆಲ್ರೆಡಿ ಹೇಳಿರ್ತಾರೆ. ಯಾಕಪ್ಪ ಅಂದರೆ ಅಜಯ್ ಸಿಂಗ್ ಸಾಹೇಬ್ರದ್ದು ಇಡೀ ತಾಲೂಕದು ಮುಖಂಡರದಾರ ಮತ್ತು ಎಲ್ಲ ಪಕ್ಷದ ಏನು ಇವತ್ತು ಅಜಯ್ ಸಿಂಗ್ ಸಾಹೇಬ್ರ ಮೇಲೆ ಎಲ್ಲ ಪಕ್ಷದವರು ನಿರೀಕ್ಷೆ ಇತ್ತು ಮಂತ್ರಿ ಸ್ಥಾನ ಸಿಗಲ್ಲ ಅಂತಕ್ಕಂಥದ್ದು. ಆದರೆ ಇವತ್ತು ಹೈಕಮಾಂಡ್ ಆಗಿರ್ಬೋದು ಮತ್ತು ಜೇವರ್ಗಿ ತಾಲೂಕಿನ ಜನರ ಆಶಾಕಿರಣ ಆಗಿರ್ಬೋದು, ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಇವತ್ತು ಅವರಿಗೆ ಅವರ ಬೆಂಬಲಿತವಾಗಿರ್ತಕ್ಕಂಥದ್ರಿಂದ ಅವರಿಗೆ ಸಚಿವ ಸ್ಥಾನ ಸಿಕ್ಕದ. ಜೇವರ್ಗಿ ತಾಲೂಕು ಯಾವಾಗಲೂ ಅವರಿಗೆ ಉನ್ನತ ಸ್ಥಾನಕ್ಕೆ ಬೆಳಿಲಿಕ್ಕೆ ಯಾವಾಗಲೂ ಅವ್ರಿಗೆ ಹಿಡಿದದ. ಅವ್ರ ತಂದೆಯವರು ಹಿಡ್ಕೊಂಡು ಬಂದಿರು. ಅದಕ್ಕೆ ಇನ್ನು ಮುಂದಿನ ಹೆಚ್ಚಿನ ಉನ್ನತ ಹುದ್ದೆಯಲ್ಲಿ ಹೋಗ್ಬೇಕಂತೇಳಿ ನಾವು ಆಶಿಸ್ತೇವೆ ಜೇವರ್ಗಿ ತಾಲೂಕು ಜಾಗ.